ಸರ್ಕಾರ ನಮ್ಮ ಕಾಲದಲ್ಲಿ ನಾವೇನು ಕೇಂದ್ರ ಕಾಯಲಿಲ್ಲ. ನಮ್ಮ ಕೋವಿಡ್ ಇದ್ದರೂ ಕೂಡ ಯಡಿಯೂರಪ್ಪನವರು ಹಣಕಾಸು ಬಿಡುಗಡೆ ಮಾಡಿದರು. ನಾನು ಬಂದ ಮೇಲೆ 1.5 ತಿಂಗಳಲ್ಲಿ 3,000 ಕೋಟಿ ರೈತರು ಕೊಟ್ವಿ ನಾವು ಪರಿಹಾರ ರೂಪದಲ್ಲಿ. ಆ ಕೆಲಸ ಇವರು ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ನಿಮಗೆ ಆರಿಸಿ ಕಳಿಸಿರುವಂಥದ್ದು ಕರ್ನಾಟಕ ಜನ. ಸಂಕಷ್ಟದಲ್ಲಿ ನೀವು ನಿಲ್ಲಬೇಕಾಗಿರುವಂಥದ್ದು ಕರ್ನಾಟಕ ಜನರ ಜೊತೆಗೆ. ಆಮೇಲೆ ನೀವು ಏನಾದರೂ ಕ್ಲೇಮ್ ಮಾಡ್ಕೊಳ್ಳಿ. ಅಷ್ಟು ನಿಮಗೆ ನಿಜವಾಗ್ಲೂ ಕೂಡ ಜನಪರವಾಗಿದ್ದರೆ, ನಿಮಗೆ ಸರ್ಕಾರ ಜೀವಂತಿದ್ದರೆ ಮೊದಲು ರೈತರಿಗೆ ಧಾವಿಸ್ತಿದ್ರಿ. ಆದ್ದರಿಂದ ಇದು ರಾಜಕೀಯ ಸ್ಟಂಟು, ಇದು ಬಿಟ್ಟರೆ ಏನೂ ಇಲ್ಲ. ಹೋಗಲಿ, ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ದೀರಾ ನೀವು? ಕೇಂದ್ರದ ಮೇಲೆ ಹೇಳ್ತೀರಿ. ನಿಮ್ಮ ಬಜೆಟಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಿದೆ, ನಿಮ್ಮ ಬಜೆಟಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ವೈಟ್ ಪೇಪರ್ ಕೊಡಿ. ಯಾವ್ಯಾವ ಸ್ಕೀಮ್ಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ? ಸ್ಯಾಲ್ರಿ, ಪೆನ್ಷನ್, ಸಾಲ ತೀರಿಸೋದು ಬಿಟ್ಟರೆ ಎದಕ್ಕೆ ಕೊಟ್ಟಿದ್ದೀರಿ ನೀವು ಬೇರೆ ಹಣ? ನಿಮ್ಮ ಶಾಸಕರಿಗೆ ಉತ್ತರ ಹೇಳಿ ನೀವು. ಒಂದು ನ್ಯಾಯ ಪೈಸೆ ಬಿಡುಗಡೆ ಆಗಿಲ್ಲ ಅಂತ. 2,000 ರೂಪಾಯಿ ನೀವು ರೈತರಿಗೆ ಕೊಡ್ತೇನೆ ಅಂದ್ರಿ ಬೆಳಗಾವಿ ಅಧಿವೇಶನದ ಮುಂಚೆ. ಬೆಳಗಾವಿ ಅಧಿವೇಶನದಲ್ಲಿ ಇದು ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ 25 ಕೋಟಿ ಕೊಡ್ತೀವಿ ಅಂದ್ರಿ, ಇವತ್ತಿಗೂ ಕೊಟ್ಟಿಲ್ಲ. ನೀವು ಕೊಡೋದಿಲ್ಲ, ನಮ್ಗೆ ಗೊತ್ತಿದೆ. ಯಾಕಂತಂದರೆ ಇನ್ನೊಂದು 20-25 ದಿವಸಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಅವ್ರಿಗೇನೋ ಕೆಲಸ ಕೊಡಿ ಅಂತ ಕೇಳ್ತಿರೋ, ಕೆಲಸ ಕೊಟ್ಟರೂ ಕೂಡ ಪ್ರೊಸೆಸ್ಸೇ ಆಗೋದಿಲ್ಲ. ಈ ವರ್ಷ ಮುಗಿದೋಯ್ತು. ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾಮಾರಿಸ್ತಾ ಇದೆ. ಇದು ವಸ್ತುಸ್ಥಿತಿ. ಈ ರಾಜಕೀಯ ಸ್ಟಂಟ್ನಿಂದ ಸಿದ್ದರಾಮಯ್ಯ ಅವರು ಏನಾದ್ರು ತಿಳ್ಕೊಂಡಿದ್ದು ಲೋಕಸಭಾದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಧ್ಯನೇ ಇಲ್ಲ. ಸನ್ಮಾನ್ಯ ಮೋದಿಯವರ ಜನಪ್ರಿಯತೆಯಿಂದ ಲೋಕಸಭೆಯಲ್ಲಿ 28ಕ್ಕೆ 28 ಸ್ಥಾನ ನಾವು ಗೆಲ್ತೇವೆ ಅನ್ನುವಂಥ ಭಯದಿಂದ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು 7ನೇ ತಾರೀಕು ಇದಕ್ಕೆ ತಕ್ಕವಾದಂಥ ಉತ್ತರವನ್ನು ನಾವು ಕೊಡ್ತೀವಿ.